ಎಸ್ಐಟಿ ಮುಂದೆ ತಪ್ಪೊಪ್ಪಿಕೊಂಡಿದ್ದಾರೆ ಸುಜಾತಾ ಭಟ್. ಸುಜಾತಾ ಭಟ್ ತಪ್ಪೊಪ್ಪಿಗೆ ಸೂತ್ರಧಾರಿಗಳಿಗೆ ಈಗ ಸಂಕಷ್ಟ ಎದುರಾಗ್ತಾ ಇದೆ. ಕಾರಣ ಸುಜಾತಾ ಭಟ್ ಹೇಳ್ಕೊಂಡಿದ್ದಾರೆ ಅನನ್ಯಾ ಭಟ್ ನಾಪತ್ತೆ ಆಗಿದ್ದಾರೆ ಅಂತ ಹೇಳಿದ್ದೆಲ್ಲವೂ ಸುಳ್ಳು, ಕಪೋಲ ಕಲ್ಪಿತ ಕತೆ ಇದು ಅಂತ. ಅಲ್ಲಿಗೆ ಸುಜಾತಾ ಭಟ್ ಇಲ್ಲಿವರೆಗೂ ಏನ್ ಹೋರಾಟ ಮಾಡ್ತಾ ಇದ್ರು ಅದಕ್ಕೆ ಗಂಧ ಗಾಳಿ ಏನೂ ಇಲ್ಲ, ಸೂತ್ರವೇ ಇಲ್ಲ. ಸೂತ್ರ ಹರಿದ ಗಾಳಿಪಟ ಆಯಿತು ಈ ಕೇಸ್. ಸುದೀರ್ಘ 10 ಗಂಟೆಗಳ ಕಾಲ ನಿನ್ನೆ ಅವರನ್ನ ವಿಚಾರಣೆಗೊಳಪಡಿಸಲಾಗಿತ್ತು. ವಿಚಾರಣೆಯಲ್ಲಿ ಎಲ್ಲ ಸತ್ಯ ಬಾಯಿ ಬಿಟ್ಟಿದ್ದಾರೆ. ಅನನ್ಯಾ ಭಟ್ ನಾಪತ್ತೆ ಕೇಸ್ ಕಟ್ಟು ಕತೆ ಅಂತ ತಾವೇ ತಪ್ಪೊಪ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ನನ್ನಿಂದ ತಪ್ಪಾಗ್ಬಿಟ್ಟಿದೆ, ನನ್ನನ್ನು ಬಿಟ್ಟು ಬಿಡಿ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ. ಅಷ್ಟರ ಮಟ್ಟಿಗೆ ಅವರೀಗ ಬೇಸತ್ತು ಹೋಗಿದ್ದಾರೆ. ಕೇಸ್ ವಾಪಸ್ ಪಡ್ಕೊಳ್ತೀನಿ ಅಂತ ಕೂಡ SIT ಎದುರು ಪಟ್ಟನ್ನ ಹಿಡಿದಿದ್ದಾರಂತೆ. SIT ಅಧಿಕಾರಿಗಳು ವಿಚಾರಣೆಗೊಳಪಡಿಸಿದಂತಹ ಸಂದರ್ಭದಲ್ಲಿ ನೋಡಿ, ತಾವೇ 29ನೇ ತಾರೀಕು ಬರ್ತೀನಿ ಅಂತ ಹೇಳಿದವರು ಇದ್ದಕ್ಕಿದ್ದಂತೆ ಮೊನ್ನೆ ಹೋಗಿ SIT ಅಧಿಕಾರಿಗಳ ಮುಂದೆ ಹಾಜರಾದರು. ತಾವೇ ಬಂದು ತಗ್ಲಾಕೊಂಡಿದ್ದು. ವಿಚಾರಣೆಯ ಸಂದರ್ಭದಲ್ಲಿ ಪ್ರಶ್ನೆಗಳು ತೀವ್ರವಾಗಿರ್ತವೆ. ಕೇಳುವಂತ ಎಲ್ಲಾ ಪ್ರಶ್ನೆಗಳಿಗೂ ಕರೆಕ್ಟ್ ಆಗಿ ಉತ್ತರ ಕೊಡಬೇಕು. ನಿಜ ಹೇಳ್ತಾ ಇದ್ದಾರೋ, ಸುಳ್ಳು ಹೇಳ್ತಾ ಇದ್ದಾರೋ, ಇವರ ಆರೋಪ ಸುಳ್ಳೋ ನಿಜಾನೋ, ಕೊಲೆ ಮಾಡಿದ್ದಾರೋ ಮಾಡಿಲ್ವೋ, ಇದೆಲ್ಲವೂ ಕೂಡ ಕ್ರಿಮಿನಾಲಜಿ ಮಾಡಿದಂಥವ್ರಿಗೆ ಪಕ್ಕಾ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಅನನ್ಯಾ ಭಟ್ ಕೇಸ್ಗೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ಅವರು ಕೊಡ್ತಾ ಇದ್ದಂಥ ಪ್ರತಿಯೊಂದು ಸ್ಟೇಟ್ಮೆಂಟ್ ಅನ್ನು ಕೂಡ SIT ಗಮನಿಸಿದೆ. ಅದನ್ನೇ ಆಧಾರವಾಗಿಟ್ಕೊಂಡು ಅವರನ್ನ 10 ಗಂಟೆಗಳ ಕಾಲ ವಿಚಾರಣೆಗೊಳಪಡಿಸಿದಾಗ 10 ಗಂಟೆಗಳ ಕಾಲ ಅವ್ರನ್ನ ಹೋಲ್ಡ್ ಮಾಡಿಕೊಂಡು ತೀವ್ರ ವಿಚಾರಣೆ ನಡೆಸಿದ್ದಾರೆ ಅನ್ನೋದೇ ದೊಡ್ಡ ಪ್ರಶ್ನೆ, ದೊಡ್ಡ ವಿಚಾರ ಅಂತಾನೆ ಹೇಳ್ಬೋದು. ಕಾರಣ ಅವರು ಮಾಧ್ಯಮಗಳ ಮುಂದೆ ಬಂದಾಗ 5 ನಿಮಿಷ ಮಾತನಾಡೋದು ಕಷ್ಟ. ಮಾತನಾಡಿದ್ರು ಶುರುವಿನಲ್ಲಿ 1 ನಿಮಿಷದಲ್ಲಿ ಏನು ಹೇಳಿರ್ತಾರೋ ಅದು 5ನೇ ನಿಮಿಷದಲ್ಲಿ ಇರೋದೇ ಇಲ್ಲ, ಉಲ್ಟಾ ಹೊಡಿತಾರೆ. ಅಂಥವ್ರನ್ನ 10 ಗಂಟೆಗಳ ಕಾಲ ವಿಚಾರಣೆಗೊಳಪಡಿಸಲಾಯಿತು. SIT ಅಧಿಕಾರಿಗಳಿಂದ ಸುಜಾತಾ ಭಟ್ ತೀವ್ರ ವಿಚಾರಣೆ ಆದ ಬಳಿಕ ಅನನ್ಯಾ ಭಟ್ ಕತೆ ಹುಟ್ಟಿದ್ದು ಹೇಗೆ, ಈ ಪ್ರಶ್ನೆಯನ್ನು ಕೂಡ SIT ಕೇಳಿದೆ. ಹೇಗೆ ಈ ಒಂದು ಅನನ್ಯಾ ಭಟ್ ಪ್ರಕರಣವನ್ನ ನೀವು ಬೆಳಕಿಗೆ ತಂದಿದ್ದು, ಈ ತರ ಕೇಸನ್ನ ಹಾಕೋದಕ್ಕೆ ಕಾರಣ ಏನು, ಯಾರು ಕಾರಣ ಅಂತೇಳಿ ಸುಜಾತಾ ಭಟ್ರಿಂದ ಮಾಹಿತಿ ಪಡ್ಕೊಂಡಿದ್ದಾರೆ SIT. ಅನನ್ಯಾ ಭಟ್ ಕತೆ ಹಿಂದೆ ಇರುವವರು ಯಾರು ಅಂತ ಕೂಡ ಪ್ರಶ್ನೆ ಹಾಕಲಾಯಿತು. ಚಿನ್ನಯ್ಯ ಹೇಳಿದಂತ ಸೂತ್ರಧಾರಿಗಳೇ ನಿಮಗೂ ಸೂತ್ರಧಾರಿಗಳ, ಈ ಪ್ರಶ್ನೆ ಕೂಡ ಕೇಳಿದ್ದಾರೆ SIT. ಎಲ್ಲಾ ವಿಚಾರಗಳನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಸುಜಾತಾ ಭಟ್. ಹಾಗಾದ್ರೆ ಅವರು ಯಾರ ಹೆಸರನ್ನ ಬಾಯಿ ಬಿಟ್ರು? ಚಿನ್ನಯ್ಯನನ್ನ ಕರ್ಕೊಂಡು ಬಂದಿದ್ದು ಅಥವಾ ಆತನನ್ನ ಮನೆಯಲ್ಲಿ ಇರಿಸ್ಕೊಂಡಿದ್ದು ತಿಮ್ರೋಡಿ ಅವರು. ಅವರ ಅಣ್ಣ ಮೋಹನ್ ಕುಮಾರ್ ಶೆಟ್ಟಿ ಅವರ ಮನೆಯಲ್ಲೂ ಕೂಡ ಈಗಾಗಲೇ ಮಹಜರು ನಡೆದಿದೆ. ಹಾಗಾದ್ರೆ ಈ ಸೂತ್ರಧಾರಿಗಳೇ ಸುಜಾತಾ ಭಟ್ ಅವ್ರಿಗೂ ಕೂಡ ಸೂತ್ರಧಾರಿಗಳ? ಇವ್ರು ಬರೀ ಪಾತ್ರಧಾರಿ ಆಗಿದ್ದ ಅಲ್ಲಿ, ಇವ್ರಿಗೆ ಕತೆ ಹೇಳ್ಕೊಟ್ಟಿದ್ದು ಯಾರು ಹಾಗಾದ್ರೆ? ಆ ನಿಟ್ಟಿನಲ್ಲೂ ಕೂಡ SIT ಅಧಿಕಾರಿಗಳು ಪ್ರಶ್ನೆಯನ್ನ ಮಾಡಿದ್ದಾರೆ. ಸುಜಾತಾ ಭಟ್ ಕೆಲವರ ಹೆಸರನ್ನ ಬಾಯಿ ಬಿಟ್ಟಿರ್ತಾರೆ. ಈಗ ಅವ್ರ ಹಿಂದೆ ಇದ್ದವ್ರು ಯಾರು ಅವ್ರಿಗೆ ಗೊತ್ತಿರುತ್ತಲ್ಲ, ಅವ್ರಿಗೀಗ ಎದೆಲ್ಲಿ ಢವ ಶುರುವಾಗಿದೆ. ಒಂದೊಂದೇ ಕತೆಗಳು ಕಪೋಲ ಕಲ್ಪಿತ ಅಂತೇಳಿ ಇಲ್ಲಿ ಗೊತ್ತಾಗ್ತಾ ಇದೆ. ಮೊದಲು ಚಿನ್ನಯ್ಯ ಬುರುಡೆ ಕತೆ ಕಟ್ಟಿದ್ದ, ತದನಂತರ ಸುಜಾತಾ ಭಟ್ ಅನನ್ಯಾ ಭಟ್ ಕೇಸ್ಗೆ ಸಂಬಂಧಪಟ್ಟಂತೆ ಬಂದರು. ಇದು ಈಗ ನಾನೇ ಕತೆ ಕಟ್ಟಿದ್ದಂತ ಹೇಳ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ. ಒಂದು ಈಗ ಕ್ಲಿಯರ್ ಆಯಿತು, ಚಿನ್ನಯ್ಯ ತಾನು ಕತೆ ಕಟ್ಟಿದ್ದು ಅಂತ ಗೊತ್ತಾಯ್ತು. ಈಗ ಮತ್ತೊಂದು ಕಡೆ ಈ ಕೇಸ್ ಅನನ್ಯಾ ಭಟ್ ಕೇಸ್, ಅಲ್ಲೂ ಕೂಡ ಸುಜಾತಾ ಭಟ್ ತಪ್ಪೊಪ್ಕೊಂಡಿದ್ದಾರೆ. ಇದೆಲ್ಲವೂ ಕಟ್ಟು ಕತೆ ಅಂತ. ಯಾರ ಹೆಸರನ್ನ ಬಾಯಿ ಬಿಟ್ಟಿರ್ಬೋದು ಅಂದ್ರೆ ಈ ಚಿನ್ನಯ್ಯನ ಕೇಸ್ನಲ್ಲಿ ಇರುವಂತವರೇ ಇವರಿಗೂ ಸೂತ್ರಧಾರಿಗಳ, ಏನ್ ಕತೆ? ಹೌದು, ನಿಜಕ್ಕೂ. ಯಾಕಂದ್ರೆ ಸುಜಾತಾ ಭಟ್ ಅವರು ನಿನ್ನೆ ನನ್ನಿಂದ ತಪ್ಪಾಯ್ತು ಅನ್ನೋಂಥ ರೀತಿಯಲ್ಲಿ ಅವರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ SIT ಅಧಿಕಾರಿಗಳ ಮುಂದೆ. ಸಂಜೆ ಆಗ್ತಾ ಇರುವಂತ ಸಂದರ್ಭದಲ್ಲೇ ಕಣ್ಣೀರು ಹಾಕಿ ದಯವಿಟ್ಟು ಈ ಕೇಸನ್ನ ವಾಪಸ್ ನಾನು ತೆಗೆದುಕೊಳ್ತೀನಿ, ನಂಗೆ ಅವಕಾಶವನ್ನ ಮಾಡ್ಕೊಡಿ ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. ಆದ್ರೆ SIT ಅಧಿಕಾರಿಗಳು ಇದು ಯಾವುದಕ್ಕೂ ಕೂಡ ಮನ್ನಣೆ ನೀಡಿಲ್ಲ. ನಿಮ್ ಹಿಂದೆ ಯಾಕೆ ಈ ತರ ಕಟ್ಟುಕತೆಯನ್ನ ನೀವು ಸೃಷ್ಟಿ ಮಾಡಿದಿರಿ ಅನ್ನುವಂತ ಪ್ರಶ್ನೆಗಳನ್ನ ಕೂಡ ಅವರಿಗೆ ವಾಪಸ್ ಕೇಳಿರೋದು. ಈ ಸಂದರ್ಭ ಸುಜಾತಾ ಭಟ್ ಕೂಡ ಒಂದಿಷ್ಟು ಜನರ, ಅಂದ್ರೆ ಪ್ರಮುಖವಾಗಿ ಈಗ ಚಿನ್ನಯ್ಯ, ಆರೋಪಿ ಚಿನ್ನಯ್ಯ ಏನು ಕೋಟ್ ಮಾಡಿದ್ದು ಒಂದಿಷ್ಟು ವ್ಯಕ್ತಿಗಳು ಅವ್ರ ಮಾತು ಕೇಳಿ ನಾನು ಈ ತರ ಮಾಡಿದೆ ಅಥವಾ ಅವ್ರ ಮೂಲಕ ನಾನು ಈ ತರ ಮಾಡಿದೆ ಅನ್ನುವಂತ ರೀತಿಯಲ್ಲಿ ಅದೇ ಮಾದರಿಯಲ್ಲಿ ಅದೇ ಸೂತ್ರಧಾರಿಗಳ ಹೆಸರನ್ನ ಹೇಳಿದ್ದಾರೆ. ಅನ್ನೋದು ಪ್ರಮುಖವಾಗಿ ಮುನ್ನಲ್ಲಿ ಇರುವಂತಹ ಹೆಸರು ಮೈಶೇಡಿ ತಿಮರೋಡಿ ಅವರಾಗಿರ್ಬೋದು, ಗಿರೀಶ್ ಮಠಣ್ಣನವರಾಗಿರ್ಬೋದು, ಜಯಂತ್ ಟಿ ಆಗಿರ್ಬೋದು, ಇವರ ಹೆಸರುಗಳನ್ನ ಹೇಳಿದ್ದಾರೆ ಅನ್ನುವಂತ ರೀತಿಯ ಒಂದು ಮಾಹಿತಿಗಳು ಕೂಡ ಇದೆ. ಯಾತಕ್ಕೋಸ್ಕರ ಈ ಕಥೆಯನ್ನ ಸೃಷ್ಟಿ ಮಾಡಿದ್ರಿ ಅನ್ನುವಂತ ಪ್ರಶ್ನೆಯನ್ನ ಕೂಡ SIT ಅವರ ಮುಂದೆ ಕೇಳಿದೆ. ನಿಮ್ಗೆ ಏನಾದ್ರೂ ದುರುದ್ದೇಶ ಇದೆಯಾ,
ದುರ್ದೇಶ ಪೂರ್ವಕವಾಗಿ ಇದನ್ನ ಮಾಡಿದ್ರ, ನಿಮ್ಗೆ ಏನಾದ್ರು ದ್ವೇಷಗಳು ಇದೆಯಾ ಅನ್ನುವಂತ ಸಂದರ್ಭದಲ್ಲಿ ತಮ್ಮ ವೈಯಕ್ತಿಕ ಒಂದಿಷ್ಟು ಘಟನೆಗಳ ಬಗ್ಗೆಯೂ ಕೂಡ ಅವರು ಮಾಹಿತಿಯನ್ನ ನೀಡಿದ್ದಾರೆ ಅನ್ನೋದಂತ ವಿಚಾರ ಇದೆ. ತಡರಾತ್ರಿವರೆಗೂ ಕೂಡ ಈ ವಿಚಾರಣೆ ನಡೆದಿತ್ತು. ರಾತ್ರಿ ಸುಮಾರು 8:30-9 ಗಂಟೆವರೆಗೂ ಕೂಡ SIT ಕಚೇರಿಯಲ್ಲಿ ಸುಜಾತಾ ಭಟ್ ಇದ್ರು. ಆ ಬಳಿಕ ಒಂದು ರಿಕ್ಷಾದ ಮೂಲಕ ಸಂಪೂರ್ಣ ಕವರ್ ಮಾಡಿ ಯಾರ ಕಣ್ಣಿಗೂ ಬೀಳದ ರೀತಿಯಲ್ಲಿ ಅವರಲ್ಲಿಂದ ತೆರಳುತ್ತಾರೆ. ಬಳಿಕ ಬೆಳ್ತಂಗಡಿಯಿಂದ ಉಜಿರೆಗೆ ಹೋದಂತ ಸಂದರ್ಭ ಫುಲ್ ರಾಂಗ್ ಆಗ್ತಾರೆ. ಅವರು ಬಹಳ ಆಕ್ರೋಶಗಳನ್ನ ಕೂಡ ವ್ಯಕ್ತಪಡಿಸ್ತಾರೆ. ಯಾವ ವಿಚಾರವನ್ನ ಕೂಡ ಅವ್ರು ಹೇಳೋದಿಲ್ಲ. ಒಂದು ಹೈಡ್ರಾಮನ್ನೇ ಉಜಿರೆ ಭಾಗದಲ್ಲಿ ನಡೆಯುತ್ತೆ. ಇದಾದ ಬಳಿಕ ಇವತ್ತು ಮತ್ತೆ ಅವರು ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆಗಳು ಇದೆ. ಗುಣಪಾಲ್ ಏನ್ ತನಿಖಾಧಿಕಾರಿ ಇದ್ದಾರೆ, ಇವತ್ತು ಮತ್ತೆ ಅವರನ್ನ ವಿಚಾರಣೆಗೆ ಕರೆದಿದ್ದಾರೆ. ಇನ್ನಷ್ಟು ಮಹತ್ವದ ದಾಖಲೆ, ಪ್ರಮುಖವಾಗಿ ಈ ಕಥೆ ಯಾವ ತರ ಸ್ಟಾರ್ಟ್ ಆಯ್ತು, ಅವ್ರು ಯಾವ ತರ ಕಾಂಟ್ಯಾಕ್ಟ್ ಗೆ ಬಂದ್ರು ಅನ್ನುವಂತ ರೀತಿ ಮಾಹಿತಿಯನ್ನು SIT ಅಧಿಕಾರಿಗಳು ಇದ್ದಾರೆ. ಯಾಕಂದ್ರೆ ಆರೋಪಿ ಚಿನ್ನಯ್ಯ ಕೂಡ ಇದೇ ವಿಚಾರವನ್ನ ಉಲ್ಲೇಖ ಮಾಡಿದ್ದ. ಆತ ಕನ್ಫ್ಯೂಸ್ ಮಾಡಿಕೊಂಡ ಬಳಿಕ ಆತನಿಗೆ ಬಂಧನದ ಸಂಕಷ್ಟ ಎದುರಾಯಿತು. ಹಾಗಾಗಿ ಸುಜಾತಾ ಭಟ್ ಕೂಡ ಇದೇ ಮಾದರಿಯಲ್ಲಿ ಕನ್ಫ್ಯೂಸ್ ಮಾಡಿಕೊಂಡ ಬಳಿಕ ಅವ್ರಿಗೂ ಕೂಡ ಬಂಧನ ಭೀತಿ ಏನಾದ್ರು ಎದುರಾಗುತ್ತಾ ಅಂತ ಇಲ್ಲೂ ಕೂಡ ಸೇಮ್ ಈಗ ಚಿನ್ನಯ್ಯನ ವಿರುದ್ಧ ಕೂಡ ಅದೇ ಸೆಕ್ಷನ್ ಗಳ ಅಡಿ ಆರೋಪವನ್ನ ಮಾಡಿರೋದು SIT. ಸುಮಾರು 10 ಸೆಕ್ಷನ್ ಗಳನ್ನ ಹಾಕಿದ್ದಾರೆ. ಅಂದ್ರೆ ಫ್ರಾಡ್ ಮಾಡಿ, ಫೇಕ್ ಸಾಕ್ಷಿಗಳನ್ನ ಸೃಷ್ಟಿ ಮಾಡಿ, ಯಾರದ್ದು ಮಾನಹಾನಿ, ಯಾರದ್ದು ತೇಜೋವಧೆ ಮಾಡುವಂತಹ ಪ್ರಯತ್ನವನ್ನ ಮಾಡಲಾಗಿತ್ತು ಅನ್ನೋಂಥ ರೀತಿಯಲ್ಲಿ ಸುಜಾತಾ ಭಟ್ ಮತ್ತು ಆ ಪ್ರಕರಣಕ್ಕೂ ಹೆಚ್ಚು ಏನು ಡಿಫರೆನ್ಸ್ ಇಲ್ಲ. ಅವರು ಕೂಡ ನೇರವಾಗಿ ಒಂದಿಷ್ಟು ಜನರನ್ನ ಹೆಸರನ್ನ ಉಲ್ಲೇಖ ಮಾಡಿ ಅವರ ವಿರುದ್ಧ ಬೇರೆ ಬೇರೆ ಗಂಭೀರವಾದ ಆರೋಪ, ಪ್ರಮುಖವಾಗಿ ಅತ್ಯಾಚಾರ ಮತ್ತು ಕೊಲೆಯ ಆರೋಪವನ್ನ ಮಾಡಿದ್ರು. ಮಗಳ ಮೇಲೆ ಅತ್ಯಾಚಾರವಾಗಿ ಕೊಲೆಗೈಯಲಾಗಿತ್ತು ಅನ್ನುವಂತಹ ಒಂದು ಆರೋಪವನ್ನ ಮಾಡಿದ್ರು. ಹಾಗಾಗಿ ಚಿನ್ನಯ್ಯ ಮತ್ತು ಇವರ ಪ್ರಕರಣಕ್ಕೆ ಹೆಚ್ಚಿನ ಡಿಫರೆನ್ಸಸ್ ಇಲ್ಲ. ಆದ್ರೆ ಚಿನ್ನಯ್ಯನಲ್ಲಿ ಆತ ಫೇಕ್ ಸಾಕ್ಷ್ಯ ಕ್ರಿಯೇಟ್ ಮಾಡಿದ, ಅಂದ್ರೆ ಆ ಬುರುಡೆಯನ್ನು ಹಿಡ್ಕೊಂಡ್ ಬಂದಿದ್ದ ಅನ್ನುವಂಥದ್ದೇ ಆತನಿಗೆ ಪ್ರಮುಖವಾಗಿ ಮುಳುವಾಗಿದ್ದು. ಸೊ ಸುಜಾತಾ ಭಟ್ ಪ್ರಕರಣದಲ್ಲಿ SIT ಅಧಿಕಾರಿಗಳು ಏನ್ ಮಾಡ್ತಾರೆ ಅನ್ನುವಂತಹ ಕುತೂಹಲ ಇದೆ. ಈ ನಡುವೆ ಇವತ್ತು ಕೂಡ ವಿಚಾರಣೆಯನ್ನ ತೀವ್ರಗೊಳಿಸಿದ್ದಾರೆ. ಸೊ ಚಿನ್ನಯ್ಯ ಮತ್ತು ಸುಜಾತಾ ಭಟ್ ಹೇಳಿಕೆಯ ಆಧಾರದಲ್ಲಿ ಮತ್ತು ಸಿಗುವಂತ ಪೂರಕ ಸಾಕ್ಷ್ಯಗಳ ಆಧಾರದಲ್ಲಿ ಮುಂದಿನ ದಿನ ಅಥವಾ ಯಾವುದೇ ಕ್ಷಣದಲ್ಲೂ ಕೂಡ ಸೂತ್ರಧಾರಿಗಳಿಗೆ ನೋಟಿಸ್ ನೀಡಿ ಅಥವಾ ವಶಕ್ಕೆ ಪಡೆಯುವ ಸಾಧ್ಯತೆಗಳು ಕೂಡ ಇದೆ. ಸೌಖ್ಯ ಆದಿತ್ಯ, ನನ್ಗೆ ಇನ್ನೊಂದು ಆಶ್ಚರ್ಯಕರ ಅಂದ್ರೆ 10 ಗಂಟೆಗಳ ಕಾಲ ಅವ್ರನ್ನ ಹೋಲ್ಡ್ ಮಾಡ್ಕೊಂಡು ಕೂತ್ಕೊಂಡು ವಿಚಾರಣೆ ನಡೆಸಿದ್ದೆ ಆಶ್ಚರ್ಯ ಅನ್ಸುತ್ತೆ. ಈ ಸಂದರ್ಭದಲ್ಲಿ ಈ ಫೋಟೋ ಬಗ್ಗೆ, ಅಂದ್ರೆ ಅನನ್ಯ ಭಟ್ ಫೋಟೋ ಏನು ಬಿಡುಗಡೆ ಮಾಡಿದ್ರಲ್ಲ ಸುಜಾತಾ ಭಟ್ ಅವರು, ಆ ಫೋಟೋ ಎಲ್ಲಿಂದ ಪಡ್ಕೊಂಡಿದ್ದು, ಅದ್ರ ಬಗ್ಗೆ ಏನಾದರೂ ಪ್ರಶ್ನೆ ಮಾಡಿದ್ದಾರಾ ಅಥವಾ ಇವತ್ತು ಪ್ರಶ್ನೆ ಮಾಡ್ತಾರಾ? ಸೌಖ್ಯ, ಈಗ ಈ ಏನು ವರ್ಷನ್ ಇದೆ, ಅಂದ್ರೆ ಏನು ಮಾಧ್ಯಮಗಳ ಮುಂದೆ ಒಂದು ಫೋಟೋ ತೋರಿಸಿ ಅವರು ತಪ್ಪು ಮಾಡಿದ್ರು, ಆ ತಪ್ಪನ್ನ ಮತ್ತೆ ಸುಜಾತಾ ಭಟ್ ಇಲ್ಲಿ ಮಾಡಿಲ್ಲ. ಬಹುತೇಕವಾಗಿ ಅವರು ನಿನ್ನೆಯೇ ಕನ್ಫ್ಯೂಸ್ ಮಾಡ್ಕೊಂಡಾಗಿದೆ. ನಾನು ಹೇಳಿರೋದೆಲ್ಲವೂ ಕೂಡ ಕಟ್ಟುಕತೆ ಅನ್ನೋದು. ಯಾಕಂದ್ರೆ ಯಾವಾಗ ಅವರು SIT ಕಚೇರಿ ಮುಂದೆ ಹಾಜರಾದ್ರು ಆ ಹಂತದಿಂದಲೂ ಕೂಡ SIT ಅಧಿಕಾರಿಗಳ ಎಲ್ಲಾ ಪ್ರಶ್ನೆಗಳಿಗೆ ಅವರ ಉತ್ತರ ಒಂದೇ ಆಗಿತ್ತು, ಅದು ಶರಣಾಗತಿಯ ಉತ್ತರ. ಯಾವುದನ್ನು ಕೂಡ ಹೆಚ್ಚಿಗೆ ಅವರು ಹೇಳ್ತಾ ಇರಲಿಲ್ಲ. ಸೊ ನಿನ್ನೆ ಅವರನ್ನ ಮತ್ತೆ ವಿಚಾರಣೆಗೆ ಕರೆಯಲಾಗಿತ್ತು. ಯಾಕಂದ್ರೆ ಮೊನ್ನೆ ಮಧ್ಯಾಹ್ನದವರೆಗೂ ಕೂಡ SIT ಅಧಿಕಾರಿಗಳಿಗೂ ಯಾವುದೇ ತಯಾರಿಯನ್ನ ಮಾಡ್ಕೊಂಡಿರ್ಲಿಲ್ಲ. ಸೊ ನಿನ್ನೆ ಫುಲ್ ಅವರನ್ನ ಡ್ರಿಲ್ ಮಾಡಿದ್ದಾರೆ, ಎಲ್ಲಾ ಮಾಹಿತಿಗಳನ್ನ ಕೂಡ ಪಡೆದುಕೊಂಡಿದ್ದಾರೆ. ಈಗ ಈ ಪ್ರಕರಣ ಈ ತರ ಹೇಳೋಕೆ ಬಂದ ಸಂದರ್ಭ, ನಿಮ್ಮ ಹತ್ರ ಏನ್ ಸಾಕ್ಷ್ಯಗಳು ಇತ್ತು, ಯಾವ ಸಾಕ್ಷ್ಯಗಳ ಆಧಾರದಲ್ಲಿ ನೀವು ಬಂದಿದ್ದೀರಾ ಅನ್ನುವಂತ ಪ್ರಶ್ನೆಯನ್ನು ಕೂಡ ತೀವ್ರತರನಾದ ರೀತಿಯಲ್ಲಿ ಅವರಿಗೆ ಕೇಳಿದ್ದಾರೆ. ಆದ್ರೆ ಅವರ ಉತ್ತರ ಒಂದೇ ಆಯಿತು, ನನ್ನಿಂದ ತಪ್ಪಾಗಿದೆ, ಯಾರು ನಂಗೆ ಹೇಳಿದ್ರು, ನಾನು ಈ ತರ ಅದಕ್ಕೋಸ್ಕರ ಈ ತರ ಮಾಡಿದೆ ಅನ್ನುವಂಥದ್ದನ್ನ, ಮತ್ತು ಅವರ ಹೇಳಿಕೆಯನ್ನ ನಿನ್ನೆ ಅವರು ಏನೆಲ್ಲ ಹೇಳಿಕೆಗಳನ್ನ ಹೇಳಿದ್ರು ಅದೆಲ್ಲವನ್ನ ಕೂಡ ದಾಖಲೀಕರಣ ಮಾಡಿದ್ದಾರೆ. ಮತ್ತು ಅವರ ವೈಯಕ್ತಿಕವಾಗಿರುವಂತಹ ವಿಚಾರಗಳು, ಅಂದ್ರೆ ಒಂದಿಷ್ಟು ಬೇರೆ ವಿಚಾರಗಳ ದ್ವೇಷದಿಂದ ನಾನು ಈ ತರ ಮಾಡಿದೆ, ನನ್ಗೆ ಈ ತರ ಅನ್ಯಾಯ ಆಗಿತ್ತು ಅನ್ನುವಂಥದ್ದನ್ನ ಕೂಡ ಅಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ. ಸೊ ಅದರ ಮಾಹಿತಿಯನ್ನ ಕೂಡ SIT ಪಡಿತಾ ಇದೆ. ಸೊ ಇಲ್ಲಿ ಯಾವುದೇ ರೀತಿಯ ಡೌಟ್ಗಳು ಅಥವಾ ಅನುಮಾನಗಳು ಉಳಿಬಾರದು ಅನ್ನುವಂಥದ್ದು SITಯ ತನಿಖೆಯ ಹಾದಿಯಾಗಿದೆ. ಹಾಗಾಗಿ ಯಾವುದನ್ನು ಕೂಡ ಬಿಡದೆ ಅವರಿಂದ ಎಲ್ಲಾ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಬಹುತೇಕ ಸುಜಾತಾ ಭಟ್ ಪ್ರಕರಣಕ್ಕೆ ಇವತ್ತು ಒಂದು ತಾರ್ಕಿಕ ಅಂತ್ಯ ಅಥವಾ ಒಂದು ಕ್ಲಾರಿಟಿ ಸಿಗುವಂತ ಸಾಧ್ಯತೆ ಇದೆ. ಒಂದು ಅವರನ್ನ ಕೂಡ SIT ಕಾನೂನಾತ್ಮಕವಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಇಲ್ವಾದಲ್ಲಿ ಅವರ ಹಿಂದಿರುವಂತಹ ಸೂತ್ರಧಾರರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡುವಂತ ಸಾಧ್ಯತೆಗಳು ಕೂಡ ಇದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಆದಿತ್ಯ ಮಾಹಿತಿಗೆ.